ಮೊದಲಿಗೆ ನಚಿಕೇತ್ ರೆಡಿನಾ? ಸಂಗೀತ ಹಾಗೂ ರಾಮ್ ಡ್ಯಾನ್ಸ್ ಮಾಡ್ತಾರೆ. ಆಗ ನಚಿಕೇತ್ ನೆಕ್ಸ್ಟ್ ಯಾರಪ್ಪ? ಆಗ ಸಂಗೀತ ಇನ್ಯಾರು? ನಮ್ಮ ಶ್ರವಣ. ಹೋಗೋ ಶ್ರವಣ ಎದ್ದೇಳು ಮೇಲೆ. ಆಗ ಶ್ರವಣ್ ನಾನೇ ಸಿಕ್ಕಿದ್ನ ನಿನಗೆ? ಆಗ ನಚ್ಚಿ ಶ್ರವಣ್ ಮಾವ ಪ್ಲೇ ಮಾಡೋ. ಆಗ ಭೂಮಿ ಮತ್ತು ಶ್ರವಣ್ ಡ್ಯಾನ್ಸ್ ಮಾಡ್ತಾರೆ. ಆಗ ನಚ್ಚಿ ನೆಕ್ಸ್ಟ್ ಅಂತಾರೆ. ಆಗ ರಾಮ್ ನೆಕ್ಸ್ಟು ಏನೂ ಇಲ್ಲ, ನೀನೇ ಫಸ್ಟು ಬಾರೋ. ಆಗ ಸಂಗೀತ ಬಾರೋ. ಆಗ ನಚಿಕೇತ್ ಮತ್ತೆ ಅಂಜು ಡ್ಯಾನ್ಸ್ ಮಾಡ್ತಾರೆ. ನಂತರ ಎಲ್ಲರೂ ಸೇರಿ ಡ್ಯಾನ್ಸ್ ಮಾಡ್ತಾರೆ. ಆಗ ನಿಂಗವಜ್ಜಿ ಬಂದು ನಿಲ್ಸಿ ಅಂತಾಳೆ, ಇದನ್ನ ಏನ್ ಮನೆ ಅನ್ಕೊಂಡಿದ್ದೀರಾ? ಗಣೇಶನ ಪೆಂಡಲ್ ಅನ್ಕೊಂಡಿದ್ದೀರಾ? ಇಷ್ಟ ಬಂದಂಗೆ ಕುಣಿತಾ ಇದ್ದೀರಲ್ಲ, ಅದು ಈ ಮನೆ ಒಡತಿ ನಿಂಗವನ್ನ ಬಿಟ್ಟು. ಈ ನಿಂಗವನಿಗೆ ಏನು ವಯಸ್ಸಾಗಿ ಹೋಗಿದೆಯಾ? ಕೈಕಾಲು ಬಿದ್ದು ಹೋಗಿದೆಯಾ? ಈಗಲೂ ನಾನು ಸ್ಟೆಪ್ ಹಾಕ್ತೆ ಅಂದ್ರೆ ಅಕ್ಕಪಕ್ಕದ ಜನ ಜೊತೆಯಲ್ಲಿ ಕುಣಿತಾರೆ. ಆಗ ನಚಿಕೇತ್, ಅಯ್ಯೋ ನನ್ನ ನಿಂಗವ್ವ, ಪುಟ್ ದ ಸಾಂಗ್ ಫುಟಿಂಗ್. ಎಲ್ಲರ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾರೆ ನಿಂಗವಜ್ಜಿ. ಆಗ ಭೂಮಿ, ದೊಡ್ಡ ಸಾಹೇಬ್ರೆ ತುಂಬಾ ಟಯರ್ಡ್ ಆಗಿದೆಯಾ? ನಿದ್ರೆ ಬರ್ತಿದೆಯಾ? ಯಾಕೋ ನಿದ್ರೆ ಬರ್ತಿಲ್ಲ ಭೂಮಿ. ಅದಕ್ಕೆ ಹತ್ತಿರದಲ್ಲಿ ಯಾವುದಾದ್ರೂ ದೇವಸ್ಥಾನ ಇದ್ದರೆ ದೇವರ ಮುಂದೆ ಕುತ್ಕೊಂಡು ಬೆಳಗ್ಗೆ ತನಕ ಧ್ಯಾನ ಮಾಡೋಣ ಅಂತ ಇದ್ದೀನಿ. ಅಲ್ಲ ಇಷ್ಟೊತ್ತಲ್ಲ ಇನ್ನೇನು ಭೂಮಿ, ಬೆಳಗ್ಗೆ ಅಷ್ಟೇ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ. ಸಾಲದಕ್ಕೆ ಅತ್ತೆ ಮಾತನ್ನು ಬೆಳಗ್ಗೆಯಿಂದ ಕೇಳಿಸ್ಕೊಂಡಿದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಅದಕ್ಕೆ ನಿದ್ದೆ ಮಾಡೋಣ ಅಂತ ಬಂದೆ. ಅದು ಸರಿನೇ ಅನ್ನಿ. ಸರಿ, ನೀವು ಇಲ್ಲಿ ಮಲ್ಕೊಳ್ಳಿ, ನಾನು ಶಾರದಮ್ಮ ಇಲ್ಲಿ ಕೆಳಗಡೆ ಮಲ್ಕೋತೀವಿ. ಕೊಡಿ. ಬೇಡ ಭೂಮಿ, ನಾನೇ ಚಾಪೆ ಹಾಸ್ಕೊಂಡು ಕೆಳಗೆ ಮಲ್ಕೋತೀನಿ, ನೀವಿಬ್ಬರು ಇಲ್ಲಿ ಮಲ್ಕೊಳ್ಳಿ. ದೊಡ್ಡ ಸಾಹೇಬ್ರೆ, ನಾವು ಚಾಪೆ ಮೇಲೆ ನೆಲದ ಮೇಲೆ ಎಲ್ಲ ಮಲಗಿ ಅಭ್ಯಾಸ ಇದೆ, ನೀವು ತಲೆ ಕೆಡಿಸ್ಕೋಬೇಡಿ, ಕೊಡಿ ಇಲ್ಲಿ. ಅದು ಹಾಗಲ್ಲ ಭೂಮಿ, ಒಂದು ಹೊತ್ತಲ್ಲಿ ಶಾರದನಿಗೆ ಎಚ್ಚರ ಆದರೆ ಮಂಚದಿಂದ ಇಳಿಯೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಅವಳ ಜೊತೆ ನೀನೇ ಮಲ್ಕೋ, ನಾನು ಕೆಳಗೆ ಮಲ್ಕ್ತೀನಿ. ದೊಡ್ಡ ಸಾಹೇಬ್ರೆ, ಹೆಂಡ್ತಿನ ಎಷ್ಟು ಪ್ರೀತಿಸ್ತೀರಾ ಅಲ್ವಾ ನೀವು. ನೀವಿಬ್ಬರು ಮಲಗಿ. ಶಾರದಮ್ಮ ಬನ್ನಿ ಮಲ್ಕೊಳ್ಳಿ. ಆಗ ಭೂಮಿ ಅಜಿತ್ ಮಾತನ್ನು ನೆನಪು ಮಾಡಿಕೊಳ್ಳುತ್ತಾ, ಒಂದು ಸ್ಮಾಲ್ ರಿಕ್ವೆಸ್ಟ್, ನಾನು ಊರಿಂದ ವಾಪಸ್ ಬರೋವರೆಗೂ ಇಲ್ಲೇ ಇರ್ತೀಯ. ನಮ್ಮಿಬ್ಬರ ಮಧ್ಯೆ ಇರೋದು ಕಾಂಟ್ರಾಕ್ಟ್ ಮದುವೆ ಅಂತ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ವಲ್ಲ, ಸೊ ನಾನು ವಾಪಸ್ ಬಂದಮೇಲೆ ನಾನು ನಿನ್ನ ಕಳಿಸಿ ಕೊಡೋಣ ಅಂತ. ಭೂಮಿ, ಯಾಕಮ್ಮ ಅಳ್ತಿದೀಯಾ? ಅಯ್ಯೋ ಇಲ್ಲ ದೊಡ್ಡ ಸಾಹೇಬ್ರೆ, ಅದು ಬಿಸಿಲಿಗೆ ಉಷ್ಣ ಜಾಸ್ತಿ ಆಗಿದೆ ಅನಿಸುತ್ತೆ, ಅದಕ್ಕೆ ಯಾಕೋ ತುಂಬ ಕಣ್ಣು ಉರಿ. ಒಂದು ನಿಮಿಷ ಭೂಮಿ, ತಗೋ ಅರಳೆಣ್ಣೆ, ಇದನ್ನು ನೆತ್ತಿಗೆ, ಕಣ್ಣಿಗೆ, ಪಾದಕ್ಕೆ ಸ್ವಲ್ಪ ಹಚ್ಕೋ, ಒಳ್ಳೆ ನಿದ್ದೆ ಬರುತ್ತೆ. ಬೆಳಗ್ಗೆ ಅಷ್ಟರಲ್ಲಿ ಉಷ್ಣನೂ ಕಡಿಮೆ ಆಗುತ್ತೆ. ಆಗ ನಿಂಗವ್ವ, ರಾಮಚಂದ್ರ, ಹಬ್ಬ ಇಲ್ಲ ಹರಿದಿನ ಇಲ್ಲ, ಆಡಿದ್ದೇ ಆಟ, ಯಾರಿಗೂ ಜ್ಞಾನ ಇಲ್ಲ, ಏನೂ ಇಲ್ಲ. ಅಯ್ಯೋ ಅಂಜನಾ, ಅಂಜನಾ, ಅಜ್ಜಿ ಬಂದೆ. ಬಾರೆ. ಏನಾಯ್ತು ಅಜ್ಜಿ? ಏನಾಗೋದು? ಎಲ್ಲ ಒಳಗೆ ಸೇರ್ಕೊಂಡು ಏನೇ ಮಾಡ್ತಾ ಇದ್ದೀರಾ? ಅದು ಎಲ್ಲರೂ ಒಬ್ಬೊಬ್ಬರಾಗಿ ಸ್ನಾನ ಮಾಡ್ತಾ ಇದ್ದಾರೆ. ನಿಂದು ಸ್ನಾನ ಆಯ್ತಾ? ಇಲ್ಲ ಅಜ್ಜಿ, ಅದು ಏನಂದರೆ ಒಂದೇ ಬಾತ್ರೂಮ್ ಇರೋದಲ್ವಾ, ಜನ ಬೇರೆ ಜಾಸ್ತಿ ಇದ್ದಾರೆ, ನಾನು ವೇಟಿಂಗಲ್ಲಿ ಇದ್ದೀನಿ. ಅಂಗಳ ನೋಡ್ದಾ? ನೋಡ್ತಾ ಇದ್ದೀನಲ್ಲ, ಏನು ಕಾಣ್ತಾ ಇದೆ? ಅಂಗಳ ಕಾಣ್ತಾ ಇದೆ. ಥೂ ಗೂಬೆ, ಅದು ನನಗೆ ಕಾಣಿಸ್ತಾ ಇಲ್ವಾ? ನನ್ನ ಕಣ್ಣು ಏನು ಕುರುಡು ಆಗಿದೆ ಅನ್ಕೊಂಡಿದೀಯಾ? ಶ್ರೀರಾಮನವಮಿ ಹಬ್ಬ, ಮನೆಯಲ್ಲಿ ಇಷ್ಟೊಂದು ಜನ ಹೆಂಗಸರು ಇಟ್ಕೊಂಡು ಅಂಗಳ ಸಾರಿಸಿ ರಂಗೋಲಿ ಹಾಕೋದು ಬೇಡವಾ? ಅಯ್ಯೋ ಖಂಡಿತ ಹಾಕಬೇಕು, ಅವಾಗಲೇ ಮನೆ ಕಳೆ ನೋಡಿ. ಮತ್ತೆ ಯಾಕೆ ನಿಂತಿದೀಯಾ? ಹೋಗಿ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಬಿಡು. ನಾನು ಸಗಣಿ ವ್ಯಾಕು ಗೀಕು ಅಂದರೆ ಮುಖದ ಮೇಲೆ ಗುದ್ಬಿಡ್ತೀನಿ ನೋಡು, ಹೋಗಿ ಕೆಲಸ ಮಾಡಿ. ಯಾಕೆ ಕಲ್ಬಂಡೆ ಥರ ನಿಂತ್ಕೊಂಡ್ಬಿಟ್ಟೆ? ಅಜ್ಜಿ, ನನಗೆ ಆ ಸಗಣಿ ನೋಡಿದ್ರೇ ವಾಂತಿ ಬರ್ತಾ ಇದೆ. ನೀವು ಬೇರೆ ಸಾರಿಸು ಅಂತೆಲ್ಲ ಅಂತಿದ್ದೀರಾ, ನನಗೆ ಅದೆಲ್ಲ ಬರಲ್ಲ ಅಂದರೆ ಕಲ್ತ್ಕೋ. ಅಯ್ಯೋ ಅಜ್ಜಿ, ನನಗೆ ಈ ಪ್ರಾಸೆಸ್ ಗೊತ್ತಿಲ್ಲ. ಓಹೋ, ಅದೇನು ದೊಡ್ಡ ಮಹಾವಿದ್ಯೆನಾ? ಅಲ್ಲಿ ನೋಡು, ಅಲ್ಲಿ ಸಗಣಿ ಇದೆ, ಅಲ್ಲಿ ಹಂಡೆ ಇದೆ, ಆ ನೀರು ಒಳಗಡೆ ಸಗಣಿ ಹಾಕಿ ಕಲಸು, ಎರ್ಚು, ಅಷ್ಟೇ. ಅಜ್ಜಿ, ಇಷ್ಟೊಂದೆಲ್ಲ ಏನಕ್ಕೆ ಹೇಳಿ? ಇದೆಲ್ಲ ತುಂಬ ಓಲ್ಡ್ ಪ್ಯಾಷನ್ ಅಜ್ಜಿ. ನಾನು ಒಂದು ಕೆಲಸ ಮಾಡ್ತೀನಿ, ದೊಡ್ಡಪ್ಪನಿಗೆ ಹೇಳಿ ಇಲ್ಲಿ ಫುಲ್ ಗ್ರಾನೈಟ್ ಹಾಕ್ಸ್ಬಿಡ್ತೀನಿ. ಆವಾಗ ಚೂರ್ ಅಂತ ಪೈಪಲ್ಲಿ ನೀರು ಬಿಟ್ಬಿಟ್ರೆ ಫುಲ್ ಕ್ಲೀನಾಗಿ ಹೋಗುತ್ತೆ. ಓಹೋ, ನೀನು ಗ್ರಾನೈಟ್ ಹಾಕಿ ತೊಳೆಯೋವರೆಗೂ ಶ್ರೀರಾಮನವಮಿ ಹಾಗೆ ಕಾಯ್ಕೊಂಡು ಕೂತಿರುತ್ತಾ? ತೊಗೊಳೆ ಪೊರ್ಕೆನಾ ಗುಡ್ಸೆ. ಅಜ್ಜಿ, ಒಂದೇ ಒಂದು ನಿಮಿಷ, ಇದಕ್ಕೆ ಅಂತಾನೆ ಒಬ್ರು ಇದ್ದಾರೆ, ವಿಶೇಷವಾದ ಒಬ್ಬ ವ್ಯಕ್ತಿ, ಅವರ ಕೈಯಲ್ಲಿ ಮಾಡಿಸ್ಬಿಡ್ತೀನಿ. ಒಂದೇ ಒಂದು ನಿಮಿಷ ಇರಿ. ಏನು ತುತ್ತೂರಿ ಕೊಡ್ಲಾ? ಭೂ ಅಂತೆ, ಹೋಗೆ. ಮನಸ್ವಿನಿ, ಬಂದೆ. ಏನಂಜು? ಅದು ಇಲ್ಲಿ ಸಗಣಿ ಸಾರಿಸ್ಬೇಕಂತೆ, ನೀನು ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ಪ್ಲೀಸ್. ಅಯ್ಯೋ, ಇಷ್ಟಕ್ಕೆಲ್ಲ ಪ್ಲೀಸ್ ಅಂತ ಯಾಕೆ ಕೇಳ್ಕೊತೀಯಾ? ಪಟಾಪಟ್ ಅಂತ ಎಲ್ಲ ಮಾಡಿಬಿಡ್ತೀನಿ, ನೋಡ್ಕೊ. ನಿಂತ್ಕೊಳ್ಳೆ. ನಾಯಿಗೆ ಹೇಳಿದ್ರೆ ನಾಯಿ ತನ್ನ ಬಾಲಕ್ಕೆ ಹೇಳ್ತಂತೆ. ನಿಂದು ಸ್ನಾನ ಆಯ್ತಾ? ಆಯಿತು ಅಜ್ಜಿ. ಮತ್ತೆ ಯಾಕೆ ಹೋಗಿ ವಾಸನೆ ಬರ್ಸ್ಕೊತೀಯಾ? ಇವಳು ಮಾಡಲಿ. ನಡಿ. ಅಜ್ಜಿ, ಪಾಪ ಅಂಜು ಫಾರಿನಲ್ಲಿ ಓದಿ ಬಂದವಳು, ಅವಳಿಗೆ ಇದೆಲ್ಲ ಗೊತ್ತಿಲ್ಲ, ಅದಕ್ಕೆ ನಾನೇ ಮಾಡ್ತೀನಿ, ನಾನು ಕಲಿಸ್ತೀನಿ. ಹೋಗೆ. ಈಗ ನೀನು ಅಂಗಳ ಸಾರಿಸಲಿಲ್ಲ ಅಂದರೆ ಆ ಸಗಣಿ ಕಲಿಸಿ ನಿನ್ನ ತಲೆ ಮೇಲೆ ಸುರಿದು ಬಿಡ್ತೀನಿ ನೋಡು. ಬಾರೆ, ಕೊಡೆ ಫೋನು ಅವಳ ಕೈಯಲ್ಲಿ. ಬಾ, ಬಟ್ಟೆ ಎತ್ತಿ ಹೀಗೆ ಮೇಲೆ ಸಿಗಿಸ್ಕೊ, ಹೋಗು. ಅಜ್ಜಿ, ನಾನೇನಾದರೂ ಸಹಾಯ? ನಿಂತ್ಕೊಳ್ಳೆ. ತಗೊಳ್ಳೆ.
ಏ ಅಂಜು, ಸಗಣಿ ಎತ್ಕೊಂಡು ಅದರಲ್ಲಿ ಹಾಕಿ ಕಲಸು. ಎರಡೂ ಕೈಯಲ್ಲಿ ಎತ್ಕೋ, ಕಲಸು, ಚೆನ್ನಾಗಿ ಕಲಸು. ಜಾಸ್ತಿ ಜಾಸ್ತಿ ತಗೋವಾ, ಎರ್ಚು, ಬೇಗ ಬೇಗ ಹಾಕು. ನೋಡು, ಮಧ್ಯೆ ಮಧ್ಯೆ ಹಾಗೆ ಬಿಟ್ಟಿದೀಯಾ, ಹಾಕು. ಏನು ಕಲ್ತಿಲ್ಲ, ಸುಮ್ಮನೆ ಫೋನ್ ಹಿಡ್ಕೊಂಡು ಮಾತಾಡೋದು. ಇನ್ನೂ ಸ್ವಲ್ಪನೇ ಇರೋದು, ಮಾಡಮ್ಮ ಬೇಗ. ಏ ಶ್ರವಣ, ಬಾರೋ ಇಲ್ಲಿ. ಏನತ್ತೆ, ನಿಜ ಹೇಳು, ಇವಳು ನಿನ್ನ ಮಗಳೇನಾ? ಅಲ್ಲ ಅತ್ತೆ, ಪದೇ ಪದೇ ಈ ಅನುಮಾನ ಯಾಕೆ ಬರ್ತಾ ಇದೆ ನಿಮಗೆ? ಮನಸ್ವಿನಿ ಅಂಜನಾ ಏನಾಗಬೇಕು? ಅವಳು ನನ್ನ ತಮ್ಮನ ಮಗಳು ಅಂದಮೇಲೆ ಇವಳು ಅವಳಿಗೆ ಅಕ್ಕ ಅಲ್ವಾ ಅತ್ತೆ? ಮತ್ತೆ ಈ ಗಯ್ಯಾಳಿ ಯಾಕೆ ಹೆಸರಿಟ್ಟು ಕರೆಯೋದು ಅಕ್ಕ ಅಂತ? ಬಾಯಿ ತುಂಬ ಕರೆಯೋಕೆ ಏನು ದೊಡ್ಡ ರೋಗನಾ ಅವಳಿಗೆ? ನಿಮ್ಮ ಮನೆಯಲ್ಲಿ ಹೆಂಗೋ ಏನೋ ಗೊತ್ತಿಲ್ಲಪ್ಪ, ಆದರೆ ಇಲ್ಲಿ ಇರೋವರೆಗೂ ಇವಳನ್ನ ಅಕ್ಕ ಅಂತಾನೆ ಕರಿಬೇಕು, ಅರ್ಥ ಆಯ್ತೇನೆ? ಹಾಂ, ಕರೀತಾಳೆ. ಏನು ಮುಖ ನೋಡ್ತಾ ನಿಂತೆ, ಮಾಡು. ಎಲ್ಲ ಅರ್ಥ ಆಯ್ತು ಅಜ್ಜಿ. ಆಗ ಶ್ರವಣ್, ಯಪ್ಪ ದೇವ, ಸಾಕಾಗಿ ಹೋಗಿದೆ ಅತ್ತೆ ಕಾಟ. ಅಲ್ಲ, ನಾನು ಪೊಲೀಸ್ ಆಗಿದ್ನಿ ಅಂತ ನನಗೆ ಅನುಮಾನ ಬರ್ತಾ ಇದೆ. ಈ ಅತ್ತೆ ನೋಡಿದರೆ ಯಾಕೆ ಇಷ್ಟೊಂದು ಹೆದರ್ಕೊತಾ ಇದ್ದೀನಿ? ಅಯ್ಯೋ ದೇವರೇ, ಆದಷ್ಟು ಬೇಗ ಇಲ್ಲಿಂದ ವಾಪಸ್ ನಮ್ಮ ಮಂಡ್ಯಗೆ ಹೋಗ್ಬಿಡ್ಬೇಕು. ಬಾವ ಹುಟ್ಟಿದಾಗಿನಿಂದ ಅದು ಹೆಂಗೂ ತಡ್ಕೊಂಡ್ರೋ ಈ ಅಮ್ಮನ ಟಾರ್ಚರ್. ಅಯ್ಯೋ ದೇವ, ಆಗಲ್ಲಪ್ಪ, ಆಗಲ್ಲ ಭಗವಂತ. ಆಗ ರಾಮ್ ಶ್ರವಣ್ನ ಮುಟ್ತಾರೆ. ಆಗ ಶ್ರವಣ್ ನನ್ನ ಮಗಳೇ ಅಂತ ಎದ್ದು ನಿಲ್ತಾರೆ. ಬಾವ ನೀವಾ? ಯಾಕೋ ಭಯ ಪಡ್ತಿದೀಯಾ? ಅಯ್ಯೋ ಬಾವ, ನಿಮ್ಮಮ್ಮಂದು ಒಂಥರ ಟಾರ್ಚರ್ ಆಗಿಬಿಟ್ಟಿದೆ ಬಾವ, ನನ್ನ ಮುಖ ನೋಡಿದರೆ ಸಾಕು. ಏ ಶ್ರವಣ, ಬಾಯಿಲಿ ಅಂತಾರೆ. ಏನು ಅತ್ತೆ ಅಂತ ಹೋದರೆ, ನಿಜ ಹೇಳು, ಇವಳು ನಿನ್ನ ಮಗಳ ಅಂತ ಕೇಳಿ ಕೇಳಿ ಟಾರ್ಚರ್ ಕೊಡ್ತಾರೆ ಬಾವ. ಆ ಟಾರ್ಚರ್ ತಡೆಯೋಕೆ ಆಗ್ತಾ ಇಲ್ಲ ಬಾವ, ನನಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ. ಆ ಪ್ರೆಸರ್ಗೆ ಎಲ್ಲಿ ನಾನೇ ನಿಜ ಒಪ್ಕೊಂಡ್ಬಿಡ್ತೀನೋ ಇವಳು ನನ್ನ ಮಗಳು ಅಲ್ಲ ಅಂತ. ಆಗಲ್ಲ ಬಾವ. ಏ ಶ್ರವಣ, ನೀನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವನು. ಕ್ರಿಮಿನಲ್ಗಳು ನಿನ್ನನ್ನು ಕಂಡ್ರೆ ಭಯ ಪಡ್ತಿದ್ರು. ನೀನು ನೋಡಿದರೆ ನಮ್ಮಮ್ಮನ್ನ ಕಂಡ್ರೆ ಭಯ ಪಡ್ತೀಯಲ್ಲ ಕಣೋ ಬಾವ. ಆ ಭಯ ಏನು ಅಂತ ಈಗ ನನಗೆ ಅರ್ಥ ಆಗೋಕ್ಕೆ ಶುರುವಾಗಿ ಹೋಗಿದೆ. ನಿಜ ಹೇಳ್ತೀನಿ ಬಾವ, ನಿಮ್ಮಮ್ಮ ಹೀಗೆ ಟಾರ್ಚರ್ ಕೊಡ್ತಾ ಇದ್ರೆ ಅವರ ಹೆಸರು ಬರೆದು ಇಟ್ಬಿಟ್ಟು ಇದೇ ಬಾವಿಯಲ್ಲಿ ಬಿದ್ದು ಸತ್ತೋಗ್ಬಿಡ್ತೀನಿ ಬಾವ. ಆಗಲ್ಲ ನನ್ನ ಕೈಯಲ್ಲಿ. ಓ, ನಗ್ತಾ ಇದ್ದೀರಾ? ನಾನು ಬಿದ್ದು ಸತ್ತೋಗ್ತೀನಲ್ಲ, ಅವಾಗ ಮನೆಯವ್ರನ್ನೆಲ್ಲ ಒಳಗೆ ಹಾಕಿ ಬಿಡ್ತಾರೆ. ಏ ಎದ್ದೇಳು ಮೇಲೆ, ಹೇಳೋ ಮೇಲೆ. ಯಾಕೆ ಹೇಳು, ಹೇಳ್ತೀನಿ. ಆಗ ಹಗ್ ಮಾಡ್ತಾರೆ ರಾಮ್. ಯಾಕೆ ಬಾವ? ಶ್ರವಣ, ಥ್ಯಾಂಕ್ ಯು. ಜೀವನದಲ್ಲಿ ಮೊದಲನೇ ಸರ್ತಿ ನನ್ನ ತಾಯಿ ವಿಷಯದಲ್ಲಿ ನಾನು ನಗ್ತಾ ಇರೋದು. ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಏನು ಮಾಡ್ತೀರಾ ಹೇಳಿ? ಆಗ ಭೂಮಿ, ಅಜ್ಜಿ ಬಂದರು ಅಂತ ಜೋರಾಗಿ ಚೀರುತ್ತಾಳೆ. ಆಗ ಶ್ರವಣ್, ಎಲ್ಲಿ ಹೋದ್ರು ಅತ್ತೆ? ಆಗ ಭೂಮಿ, ಅತ್ತೇನೂ ಇಲ್ಲ, ಹೆಸರು ಕತ್ತೇನೂ ಇಲ್ಲ. ಸುಳ್ಳು ಹೇಳಿದ ಬಾವ ನನ್ನನ್ನೇ ಅಂತ ಭೂಮಿನ ಹಿಂಬಾಲಿಸಿಕೊಂಡು ಹೋಗಿ ಕಿವಿ ಹಿಂಡ್ತಾರೆ ಶ್ರವಣ್. ಆಗ ಚೋಟುದ್ದ ಇಲ್ಲ, ಈ ಪೊಲೀಸ್ ಆಫೀಸರ್ನ ಹೆದರ್ಸ್ತೀಯಾ? ಅಯ್ಯೋಯ್ಯೋ, ನಿಜವಾಗ್ಲೂ ಅಜ್ಜಿ ಬಂದರು ದೊಡ್ಡ ಸಾಹೇಬ್ರೆ ಅಂದು ಅಷ್ಟೇ ಮಾಡಿ ಒಳಗಡೆ ಹೋಗ್ತಾಳೆ ಭೂಮಿ. ಆಗ ಶ್ರವಣ್, ಎಲ್ಲ ಸೇರಿಕೊಂಡು ಚೆನ್ನಾಗಿ ಆಟ ಆಡಿಸಿದ್ರಿ. ನಾನು ಒಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನು ಮರೆತು ಚುಲ್ಟು ಪಿಲ್ಟುಗಳೆಲ್ಲ ನನ್ನನ್ನು ರೇಗಿಸೋ ಹಂಗೆ ಆಗ್ಬಿಟ್ರಲ್ಲ. ನಿಮ್ಮ ಅಮ್ಮನ ವಿಷಯ ತಗೊಂಡು. ಅಯ್ಯಪ್ಪ, ಕನಸಲ್ಲಿ ಎಲ್ಲ ನಿಮ್ಮಮ್ಮನೇ ಬರ್ತಾರೆ ಬಾವ. ಅಯ್ಯಯ್ಯೋ, ಲೇಟ್ ಆಗಿಬಿಟ್ಟಿದೆ ಬಾವ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಎಲ್ಲೋ ಲೇಟ್ ಆಗಿದೆ, ಎಲ್ಲಿ ಹೋಗ್ತಾ ಇದೀಯಾ? ಬಂದಮೇಲೆ ಹೇಳ್ತೀನಿ, ಸರ್ಪ್ರೈಸ್, ಕಾಯ್ತಾ ಇರಿ, ಬಾಯ್. ಆಗ ಮತ್ತೆ ಭೂಮಿ ಬಂದು ಅಜ್ಜಿ ಬಂದರು ಅಂತಾರೆ. ಆಗ ರಾಮ್ ಅಲ್ಲಿಂದ ಹೋಗ್ತಾರೆ. ನಂತರ ಭೂಮಿಗೆ ಅಜ್ಜಿ ಹೋಯ್ ಅಂತಾರೆ. ಆಗ ಭೂಮಿ, ಓ ಭ್ರಮೆ, ಮತ್ತೆ ಹೋಯ್. ಆಗ ಅಜ್ಜಿ ಅನ್ನುತ್ತಾ ಒಳಗೆ ಹೋಗ್ತಾಳೆ ಭೂಮಿ. ಆಗ ನಿಂಗವಜ್ಜಿ, ಶಾರದಾ, ನಾನು ಈಗ ಸೂರ್ಯನಿಗೆ ಅರ್ಘ್ಯ ಯಾಕೆ ಕೊಟ್ಟು ಬಂದೆ ಗೊತ್ತಾ? ರಾಮದೇವರು ಹುಟ್ಟಿದ್ದು ಸೂರ್ಯವಂಶದಲ್ಲಿ, ಹಾಗಾಗಿ ಇವತ್ತು ಸೂರ್ಯನ ಬೇಡ್ಕೊಂಡ್ರೆ ಒಳ್ಳೆಯದಾಗುತ್ತಂತೆ. ಶಾರದಾ, ನಾನು ನಿನಗೋಸ್ಕರ ಬೇಡ್ಕೊಂಡಿದ್ದೀನಮ್ಮ, ನೀನು ಮೊದಲಿನ ಥರ ಆಗಬೇಕು, ನಿನ್ನ ಸಂಸಾರ ಚೆನ್ನಾಗಿರಬೇಕು ಅಂತ ಆ ಸೂರ್ಯನಲ್ಲಿ ಬೇಡ್ಕೊಂಡಿದ್ದೀನಮ್ಮ. ಆಗ ರಾಮ್, ಸಂಗೀತ, ಅಮ್ಮನ ಗುಣದಲ್ಲಿ ಬದಲಾವಣೆ ಕಾಣ್ತಿಲ್ಲ ರೀ ಅತ್ತೆ, ಮೊದಲಿಂದಾನೂ ಇರೋದು ಹೀಗೇನೆ, ನೀವು ಗುರುತಿಸಿಲ್ಲ ಅಷ್ಟೇ. ಆಗ ನಿಂಗವಜ್ಜಿ, ಈ ದೇವರ ಪೂಜೆ ಮುಗೀತು, ಇನ್ನು ಒಳಗಿನ ದೇವರ ಪೂಜೆ ನೋಡೋಣ ನಡಿ. ಆಗ ಶ್ರವಣ್ ಬಂದು, ಅತ್ತೆ ಏನಪ್ಪ? ಸಾರಿ ಕೊಡ್ತಾರೆ ನಿಂಗವಜ್ಜಿಗೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸಂಗೀತ ಅವರು ಪ್ರತಿ ವರ್ಷ ರಾಮನವಮಿಗೆ 108 ತುಳಸಿ ದಳದ ಹಾರ ಹಾಕ್ತಿರಲ್ವಾ, ರೆಡಿ ಮಾಡಿದ್ದೀನಿ, ನೀವೇ ದೇವರಿಗೆ ಹಾಕ್ಬಿಡಿ. ಆಗ ನಿಂಗವಜ್ಜಿ, ಇನ್ನೂ ಎಷ್ಟು ವರ್ಷ ಇದನ್ನೆಲ್ಲ ನಾನೇ ಮಾಡಲಿ, ಸೊಸೆ ಅಂತ ನೀವೇನು ದಂಡಕ್ಕಿದ್ದೀರಾ? ಆಗ ಚಂದ್ರಿಕಾ, ಅಮ್ಮ ಮಕ್ಕಳು ಏನಾದರೂ ಒಂದಾದರೆ ನಮ್ಮ ಪಾಲಿಗೆ ಮಣ್ಣೇ ಗತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.